ಆ ಹುಡುಗ ನೀರು ತುಂಬುವಾಗ ನೋಡ್ತಾನೆ ಜನ ಅದೇ ನೀರಿನಲ್ಲಿ ಮುಖ ತೊಳಿತಾ ಇದ್ರು ಮತ್ತೆ ಬಾಯಿ ಮುಕ್ಕಳಿಸ್ತಾ ಇದ್ರು. ಆದ್ರೂ ಕೂಡ ಆ ಹುಡುಗ ಅದೇ ನೀರನ್ನ ತುಂಬೋಕೆ ಶುರು ಮಾಡ್ತಾನೆ. ಯಾಕಂದ್ರೆ ಅವನಿಗೆ ಒಂದು ಹೊತ್ತಿನ ನೀರು ಸಿಕ್ಕರೂ ಕೂಡ ಅದು ಸಿಕ್ಕಾಪಟ್ಟೆ ದೊಡ್ಡ ವಿಷಯ ಆಗಿತ್ತು. ಇಡೀ ರಾತ್ರಿ ಅವನ ತಲೆಯಲ್ಲಿ ಒಂದೇ ಒಂದು ಮಾತು ಓಡ್ತಾ ಇತ್ತು, ಇದು ಕೂಡ ಒಂದು ಬದುಕೇನಾ, ಒಂದು ಹೊತ್ತಿನ ಕುಡಿಯೋ ನೀರು ಕೂಡ ನಸೀಬ್ನಲ್ಲಿ ಇಲ್ವಲ್ಲ ಅಂತ. ಅದು ಎಂತ ನೀರಂದ್ರೆ ಅದರಲ್ಲಿ ಒಂದು ಮೀನು ಕೂಡ ಬದುಕೋಕಾಗ್ತಾ ಇರಲಿಲ್ಲ. ಆದ್ರೆ ಬೇರೆ ದಾರಿ ಇಲ್ಲದೆ ಅವನು ಅದೇ ನೀರನ್ನ ತಗೊಂಡು ಹೋಗ್ಬೇಕಿತ್ತು. ಇದರ ಜೊತೆಗೆ ಕೇವಲ ಒಂದು ಹೊತ್ತಿನ ಊಟಕ್ಕಾಗಿ ಅವನು ಬೆಳಿಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದ. ನೆಮ್ಮದಿಯ ಜೀವನ ಅನ್ನೋದು ಅವನ ಹಣೆ ಬರಹದಲ್ಲೇ ಬರ್ದಿರ್ಲಿಲ್ಲ. ಒಂದು ದಿನ ಕೆಲಸ ಮಾಡ್ತಾ ಇರುವಾಗ ಅವನ ಕಣ್ಣು ಒಬ್ಬ ವ್ಯಕ್ತಿಯ ಮೇಲೆ ಬೀಳುತ್ತೆ. ಅವನು ಕೈಯಲ್ಲಿ ತೆಂಗಿನಕಾಯಿ ಹಿಡ್ಕೊಂಡು ನೀರಿನ ಮೂಲನ ಹುಡುಕ್ತಾ ಇದ್ದ. ಇದನ್ನ ನೋಡಿದ ತಕ್ಷಣ ಅವನಿಗೂ ಕೂಡ ಒಂದು ಐಡಿಯಾ ಬರುತ್ತೆ. ಅವನು ತನ್ನ ಫ್ರೆಂಡ್ ಜೊತೆ ಸೇರಿ ಅದೇ ತೆಂಗಿನಕಾಯಿಯ ಸಹಾಯದಿಂದ ತನ್ನ ಜಮೀನಿನಲ್ಲಿ ನೀರು ಎಲ್ಲಿದೆ ಅಂತ ಹುಡುಕೋಕೆ ಶುರು ಮಾಡ್ತಾನೆ. ಇಡೀ ಜಮೀನಿನಲ್ಲಿ ಸುತ್ತಾಡಿದ್ರೂ ಕೂಡ ಎಲ್ಲಿಯೂ ನೀರಿನ ಮೂಲ ಸಿಗೋದಿಲ್ಲ. ಇದರಿಂದ ಎಲ್ರಿಗೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆದ್ರೆ ಒಂದು ದಿನ ಮನೆಗೆ ವಾಪಸ್ ಬರುವಾಗ ಆ ಹುಡುಗನಿಗೆ ನೀರಿನ ಸೌಂಡ್ ಕೇಳಿಸುತ್ತೆ. ಕ್ಯೂರಿಯಾಸಿಟಿಯಿಂದ ಅವನು ಹೊಲದ ಸುತ್ತಮುತ್ತ ಹುಡುಕೋಕೆ ಶುರು ಮಾಡ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಅವನ ಕಣ್ಣು ಸಣ್ಣದಾಗಿ ಬರ್ತಾ ಇದ್ದ ನೀರಿನ ಒರತೆಯ ಮೇಲೆ ಬೀಳುತ್ತೆ. ಅದನ್ನು ನೋಡಿದ ತಕ್ಷಣ ಅವನಿಗೆ ಎಷ್ಟೊಂದು ಖುಷಿಯಾಗುತ್ತೆ ಅಂದ್ರೆ, ಎಷ್ಟೋ ವರ್ಷಗಳಿಂದ ಬಾಯಾರಿಕೆಯಿಂದ ಇದ್ದವನಿಗೆ ನೀರು ಸಿಕ್ಕಿದಷ್ಟು ಖುಷಿಯಾಗುತ್ತೆ. ಅವನು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಓಡೋಡಿ ತನ್ನ ಫ್ರೆಂಡ್ಸ್ ಹತ್ರ ಹೋಗಿ ಈ ಖುಷಿ ಸುದ್ದಿನ ಹೇಳ್ತಾನೆ. ಎಲ್ಲರೂ ಸೇರಿ ಅದೇ ಜಾಗದಲ್ಲಿ ಬಾವಿ ತೋಡಬೇಕು ಅಂತ ಗಟ್ಟಿಯಾಗಿ ಡಿಸೈಡ್ ಮಾಡ್ತಾರೆ. ಇದರ ನೆಕ್ಸ್ಟ್ ಪಾರ್ಟ್ ಬೇಕು ಅಂದ್ರೆ ಈಗಲೇ ಕಾಮೆಂಟ್ ಮಾಡಿ.